ಬಾಸ್ನಲ್ಲಿ ನೋಡ್ತಾ ಇದ್ದಾರೆ ಒಬ್ಬರು ಲೇಡಿ ಮೊನ್ನೆ ಜೋಡಿ ಇದ್ರೂ ಅವ್ರು ಬಂದಿದ್ರು. ಅಂದರೆ ಈ ಹೊರಗಡೆ ಅರ್ಧಲಿಂಗೇಶ್ವರ ಇವಾಗ ನೆನಪು ಬಂತು ನನಗೆ. ಆ ಮಹಿಳೆಯರಿಗೆ ಹೊಸ ಜೀವನವನ್ನು ಕೊಡಬೇಕು. ಹೇಗೆ ಕೊಡೋದು? ಅವ್ರನ್ನ ಇವತ್ತು ಸಮಾಜ ದೂರ ಇಟ್ಟಿದ್ದಾರೆ. ಪಾಪ ಅವ್ರೇನು ಹೊರಗಡೆ ಬರೋಂಗಿಲ್ಲ. ಬಂದರೆ ಅವ್ರನ್ನ ಅಪಹಾಸ್ಯ, ಅವ್ರನ್ನ ಅವಮಾನ ಮಾಡೋದು, ಅವ್ರಿಗೆ ತೊಂದರೆಗಳು ಕೊಡೋದು, ಮಾನಸಿಕ ದೈಹಿಕ ಹಿಂಸೆನೆಲ್ಲ ಕೊಡ್ತಾ ಇರೋದು ನೀವು ನೋಡಿದ್ದೀರಿ. ನಾನು ಸಾಮಾನ್ಯವಾಗಿ ನಾನು ರೂರಲ್ ಕಾಲೇಜ್ ಕನಕಪುರದಲ್ಲಿ ವರ್ಕ್ ಮಾಡ್ತಾ ಇದ್ದರು. ಮತ್ತು ನಮ್ಮ ಆರೋಗ್ಯದಲ್ಲಿ ಬಂದಿದ್ದಾರೆ ಅಂತ ನನಗೆ ತುಂಬ ಸಂತೋಷ ಆಯಿತು ಪವಿತ್ರ ನೋಡಿ. ನಾನು ಕನಕಪುರ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದರು. ನಮ್ಮ ಪೂಜೆ ಕರಿಯಪ್ಪನವರ ಆಶೀರ್ವಾದ, ಅಲ್ಲಿ ಎಲ್ಲರ ಆಶೀರ್ವಾದ, ನಮ್ಮ ತಾಯಿಯವರು ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಇರ್ತರು. ಅಲ್ಲಿ ನನಗೆ 16 ವರ್ಷಕ್ಕೆ ಕೆಲಸದು. ನಮ್ಮ ಪೂಜೆ ಕರಿಯಪ್ಪನವ್ರ ಕೆಲಸ ಕೊಡೋಣ ಅಂದರು. ಆದರೆ ಏನೋ ಮಾಡಿ ಹೆಂಗೋ ಮಾಡಿ ಕೆಲಸ ಸೇರಿಕೊಂಡು ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ ಓಪನ್ ಮಾಡಿ ಡಿಗ್ರಿ ಮಾಡಿ ಅದಾಗಿ ಕೆಲಸ ಮಾಡಿ ಸಾಗರದಲ್ಲಿ ಕಾಂಪೋಸಿಟ್ ಜೂನಿಯರ್ ಕಾಲೇಜ್ ಮಾಡಬೇಕು ಅಂತ ಹೇಳಿದರು ಪೂಜೆ ಕರಿಯಪ್ಪನವರು. ನಾನು ಅಲ್ಲಿ ಕಾಲೇಜ್ ಮಾಡಿದೆ. ಕಾಲೇಜ್ ಸಾಕಷ್ಟು ಒಂದು ಸಮಾಜ ಸೇವೆಯನ್ನು ಮಾಡಿ ಬಂದಿದ್ದೀನಿ. ಯಾರಿಂದ? ನಮ್ಮ ತಂದೆ ತಾಯಿ ಆಶೀರ್ವಾದ, ಪೂಜೆ ಕರಿಯಪ್ಪನವರ ಆಶೀರ್ವಾದ, ಕನಕಪುರ ಜನಗಳ ಆಶೀರ್ವಾದ. ಅಂದರೆ ಅದನ್ನು ನಾನು ಇಲ್ಲಿಗೆ ಸೀಮಿತ ಆಗಬೇಕಾ? ಇಲ್ಲ, ಆಗಬಾರ್ದು. ಅದನ್ನು ಎಲ್ಲ ಕಡೆ ಬೇರೆ ಕಡೆಯಿಂದ ಮಾಡಿಸ್ಬೇಕು. ಆ ಥರ ಈ ಅರ್ಧಲಿಂಗೇಶ್ವರ ಮಹಿಳೆಯನ್ನು ತಗೊಂಡು ಬಂದು ಅವರಿಗೆ ಒಂದು ಜೀವನವನ್ನು ರೂಪಿಸಬೇಕು ಅನ್ನೋದೇ ಇವರ ಒಂದು ಧ್ಯೇಯ. ಆ ದೇವತೆಯನ್ನು ಹೇಗೆ ಅವ್ರಿಗೆ ಜೀವನ ರೂಪಿಸೋದು? ಅವ್ರನ್ನೆಲ್ಲ ತಗೊಂಡು ಬಂದು ಅವ್ರಿಗೆ ಹೋಗಿ ಮೀಟ್ ಮಾಡಿದ್ದಾರೆ. ಈಗಾಗಲೇ ವೀಣಾ ಆಗಲಿ, ಸಲ್ಮಾನ್ ಆಗಲಿ, ಗುರುಸಾದ ಎಲ್ಲ ಹೋಗಿ ಮೀಟ್ ಮಾಡಿದ್ದಾರೆ. ಅವ್ರನ್ನೆಲ್ಲ ನಿಮಗೆ ಒಂದು ಹೊಸ ಜೀವನ ಕೊಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ. ಆದರೆ ಯಾವ ಥರ ಅವ್ರ ಜೀವನ ಕೊಡಬೇಕು? ಅವ್ರನ್ನ ಕರ್ಕೊಂಡ್ಬರಬೇಕು. ಅವ್ರ ವಿದ್ಯಾಭ್ಯಾಸನೂ ಕೊಡಬೇಕು, ಕೆಲಸ ಕೊಡಬೇಕು. ನಾನು ಹೇಳಿದೆ ಅವ್ರಿಗೆ, ಮೇಡಮ್ ಕೆಲಸ ಕೊಡೋದು ಸಂಬಳ ಕೊಡಬೇಕು, ಹೇಗೆ ಕೊಡೋದು? ನಾವೇನು ಮಾಡಬೇಕು? ಟೈಲರಿಂಗ್ ಸೆಕ್ಷನ್ ಸ್ಟಾರ್ಟ್ ಮಾಡಬೇಕು. ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ನೀವು ಮೀಟ್ ಮಾಡಿದ್ರೆ ನಿಮಗೆ ಸಾಕಷ್ಟು ಮಿಷನ್ ಅದಕ್ಕೆ ಸರ್ಕಾರ ಕೊಡೋದು. ಈ ಮಿಷನ್ ಎಲ್ಲ ತಗೊಂಡು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಗಾರ್ಮೆಂಟ್ಸ್ನ ನಾವು ಪರಿಚಯ ಮಾಡ್ಕೋಬೋದು. ಎಲ್ಲ ಜೊತೆಲೂ ನಾವು ಲಿಂಕ್ ಇಟ್ಕೋಬೇಕು. ಆ ಗಾರ್ಮೆಂಟ್ಸ್ ತಗೊಂಡು ಗಾರ್ಮೆಂಟ್ಸ್ ಬಾಂಬೆ ಆ ಕಡೆ ಎಲ್ಲ ತುಂಬ ಜನ ನಮಗೆ ಅಲ್ಲಿಂದ ಸಪ್ಲೈ ಮಾಡ್ತಾರೆ. ಒಂದ್ಸಲ ಲಿಂಕ್ ಮಾಡಿದ್ರೆ ಸಾಕು, ಬಟ್ಟೆ ಸಪ್ಲೈ ಮಾಡ್ತಾರೆ. ಈ ಡ್ರೆಸ್ಗಳೆಲ್ಲ ಹೋದ್ರು ಅದನ್ನು ನಾವು ಸಪ್ಲೈ ಮಾಡಿದ್ರೆ ದುಡ್ಡು ಕಳಿಸ್ತಾರೆ. ಆ ದುಡ್ಡಿಂದ ಅವ್ರಿಗೆಲ್ಲ ಸಂಬಳಗಳು ಪ್ರತಿ ತಿಂಗಳು ಅವ್ರಿಗೆ ಕರೆಕ್ಟಾಗಿ ಸಂಬಳ ಕೊಡಬೇಕು. ಅವ್ರಿಗೆ ಮೆಡಿಕಲ್ ನೋಡ್ಕೋಬೇಕು. ಅವ್ರ ಆರೋಗ್ಯದ ಬಗ್ಗೆ ನಾವು ತುಂಬ ಕಾಳಜಿ ವಹಿಸ್ಬೇಕು. ಯಾಕಂದರೆ ಅವ್ರಿಗೆ ಆರೋಗ್ಯ ಭಾಳ ಮುಖ್ಯ. ಅವ್ರಿಗೆ ಆರೋಗ್ಯ ಕೈತಿದೆ, ಅವ್ರಿಗೆ ಕೇಳೋದಿಲ್ಲ, ಮಾಡೋದಿಲ್ಲ, ತುಂಬ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ನೀವು ದಿನಗಳ ಈ ಚಿತ್ರನ ಕಾಣ್ತೀರಾ. ಇದೆಲ್ಲದರಿಂದ ಈ ಚಿತ್ರ ಕಾಣಬೇಕಂದ್ರೆ ನೀವು ಬಾಂಬೆಗೆ ಹೋಗ್ಬೇಕು. ಆ ವೈಶಾಖ ಮಾತ್ರ ಒಂದು ರೋಡೇ ಎಲ್ಲ ಎಲ್ಲಿ ಹೋಗ್ಬೇಕಾದ್ರೆ ನೀವು ಆ ರೋಡ್ ದಾಟಿ ಹೋಗ್ಬೇಕು ಬಸ್ನಲ್ಲಿ. ಅವ್ರು ನಿಂತಿದ್ದ ದೃಶ್ಯ ನಾನು ಇವತ್ತು ಮರೆಯಲ್ಲ. ನಾನು ಆಗಲೇ 23 ವರ್ಷದಲ್ಲೆಲ್ಲ ಹೋಗಿ ಬಂದವರು. ನಾನು ಆ ಗೋಡೆ ಚೀಲಗಳು, ಹಳೆ ಮನೆಗಳು ಎಲ್ಲ ಆ ಒಂದು ಗಲೀಜ್ ಏರಿಯಾದಲ್ಲಿ ಅವರು ನಿಂತು ಬಂದು ಆ ಒಂದು ಊಟಕ್ಕೋಸ್ಕರ ಅವ್ರ ಜೀವನ ನಮ್ಮನ್ನೇ ನಾವು ಅರ್ಪಣೆ ಮಾಡ್ಕೊಂಡಿದ್ದಾರೆ. ಅಂಥ ಜೀವನ ಅವ್ರು ನಡೆಸ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೊಂದು ಹೊಸ ಜೀವನ ಕೊಡಬೇಕು. ಅವರೆಲ್ಲ ನಮಗೆ ಬರಬೇಕು. ಆ ಒಂದು ಇದರಿಂದ ಯಾರು ಅದಕ್ಕೆ ಹೋಗಬಾರ್ದು. ಅವ್ರು ಹೊರಗಡೆ ಬಂದು ಅವ್ರಿಗೆ ಒಂದು ಜೀವನ ರೂಪಿಸಬೇಕು. ಅದರ ಒಂದು ತತ್ವವನ್ನು ಇಟ್ಕೊಂಡಿದ್ದಾರೆ. ನೆಕ್ಸ್ಟು ಅರ್ಪಣೆ ಆಯಿತು, ಸೇವೆ ಆಯಿತು, ಸೇವೆ ಮಾಡ್ತಾ ಇದ್ದೀವಿ. ರಕ್ಷಣೆ ಯಾವುದು ಇದೇ ಹೊಸ ಮಾತು ಹೇಳ್ತಾ ಇದ್ದಾರೆ ಇವರು. ಏನು ರಕ್ಷಣೆ ಮಾಡಬೇಕು? ಇಂಥ ಹೇಳಿದ್ರೆ ಆ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು, ಬಡವರಿಗೆ ರಕ್ಷಣೆ ಕೊಡಬೇಕು, ದುರ್ಬಲರಿಗೆ ರಕ್ಷಣೆ ಕೊಡಬೇಕು, ಅಂಗವಿಕಲರಿಗೆ ರಕ್ಷಣೆ ಕೊಡಬೇಕು. ರಮಣ ಮಹರ್ಷಿಯವರು ಒಂದು ಬ್ಲೈಂಡ್ಸ್ ಕೂಡ ತುಂಬ ವರ್ಷದಿಂದ ನಡೆಸ್ತಾ ಇದ್ದಾರೆ. ನಾನೆಲ್ಲರೂ ಹೋಗಿ ವರ್ಕ್ ಮಾಡಿದ್ದೀನಿ. ಆಗ ಆ ಬ್ಲೈಂಡ್ ಮಕ್ಕಳು, ಆ ಕಣ್ಣಿದ್ದ ಮಕ್ಕಳನ್ನ ತಗೊಂಡ್ಬಂದು ಅವ್ರು ಸಾಕಿ ಸಾವಿರಾರು ಜನಕ್ಕೆ ಜೀವನ ರೂಪಿಸಿದ್ದಾರೆ ಆ ಸಂಸ್ಥೆಗಳು. ಅದರಿಂದನೇ ಇವ್ರು ಬಂದಿದ್ದಾರೆ ಸಮರ್ಥನ. ಅವರು ಸೇವೆ ಜೊತೆಗೆ ಸ್ಪೋರ್ಟ್ಸ್ ಕೊಡ್ತಾ ಇದ್ದಾರೆ ಬ್ಲೈಂಡ್ ಮಕ್ಕಳಿಗೆ. ತಾವು ನೋಡಿರ್ಬೋದು ಗೋರ್ಮಂಗಲದಲ್ಲಿ ಒಂದು ಈಗ 10 ವರ್ಷದಲ್ಲಿ ದೊಡ್ಡ ಸ್ಪೋರ್ಟ್ಸ್ ಇದನ್ನು ನಾವು ಮಾಡಿದ್ವಿ. ಅದನ್ನು ಅದೇ ಥರ ಇವರು ಮಕ್ಕಳಿಗೆ ರಕ್ಷಣೆ. ಏನು ರಕ್ಷಣೆ? ನೀವೆಲ್ಲ ನೋಡ್ತಾ ಇದ್ದಾರೆ ದಿನ ಬೆಳಗಾದ್ರೆ ಈಗಂತೂ ಹೆಚ್ಚಿಗೆ ಆಗಿದೆ ಅತ್ಯಾಚಾರ. ಉತ್ತರ
ದೇಶದಲ್ಲಂತೂ ತುಂಬ ಅತ್ಯಾಚಾರ. ಮೊನ್ನೆ ಈಗ ಓದ್ತಿರೋ ನೀವು ಟಿವಿನಲ್ಲಿ ನೋಡಿರ್ಬೋದು, 12 ವರ್ಷದ ಮಗುನ ಹಾಳು ಮಾಡಿ ಅದು ತನ್ನ ಅರಣ್ಯಕ್ಕೆ ಹತ್ತವಾದ ಬಟ್ಟೆ ಹಾಕಿ ಆ ಮಗು ಬ್ಲಡ್ ಆಗ್ತಾ ಓಡ್ತಾ ಇದ್ದಾಳೆ. ರಕ್ಷಣೆ ಮಾಡಿ ನಾನು ಕಾಪಾಡಿದ್ರೆ ಯಾರೋ ಅವಳ ರಕ್ಷಣೆಗೆ ಹೋಗಲಿಲ್ಲ. ಯಾರೋ ಒಬ್ಬರು ಇಬ್ಬರು ಒಂದು 150 ರೂಪಾಯಿ ಮಾತ್ರ ದುಡ್ಡು ಕೊಟ್ಟಿದ್ದಾರೆ. ಕಡೆಗೆ ಅವಳು ಬಿದ್ದಿದ್ದಾಳೆ. ಕಡೆಗೆ ಪೊಲೀಸ್ ಬಂದು ತಗೊಂಡೋಗಿ ಹಾಸ್ಪಿಟ್ಲಲ್ಲಿ ಇವತ್ತು ಅವಳು ಅಜೀವವಾಗಿ ಜ್ಞಾನ ಇಲ್ಲದೆ ಹಾಸ್ಪಿಟ್ಲಲ್ಲಿ ಇದ್ದಾಳೆ. ಅಂಥ ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಅನ್ನೋದು ಇತ್ತು. ನಾನು ಇಲ್ಲಿ ಆಶಾನಿಲಯ ಈಜಿಪುರದಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಒಂದು ಸ್ವಲ್ಪ ದಿವಸ ನಾನು ಸೇವೆ ರಿಟೈರ್ಮೆಂಟಲ್ಲಿ ಹೋದೆ. ನಾನು ಎಲ್ಲ ಪುಟ್ಟ ಮಕ್ಕಳು ಒಂದು 12-13 ವರ್ಷ. ಅಲ್ಲಿ ಒಂದು ದೃಶ್ಯ ನಾನು ಇವತ್ತು ನಾನು ಅದನ್ನು ಮಲ್ಲಿದ್ದಾರೆ. ಪುಟ್ಟ ಮಗು ಅದು, ಅಷ್ಟು ಮುದ್ದಾಗಿದೆ, ಫ್ರಾಕ್ ಕಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಮಗು. ಅವ್ರ ತಾಯಿ ಇಲ್ಲೇ ಇದರ ಹತ್ತದಲ್ಲೇ ಇದ್ದಾಳೆ. ತಾಯಿಯ ಮಗುನ ಬಿಟ್ಬಿಟ್ಟು ಗಂಡ ಸತ್ತೋದ, ಬೇರೆ ಮದುವೆ ಮಾಡ್ಕೊಂಡ್ಬಿಟ್ಟು ಆ ಮಗುನ ಅಲ್ಲಿ ಅವ್ರ ಅಜ್ಜಿ ತಂದು ಬಿಟ್ಟಿದ್ದಾರೆ. ಆ ಮಗು ಅವಾಗ ಇದು ಜ್ಞಾನ ಕೊಟ್ಟು ಬಿತ್ತೋಗ್ತಾ ಇತ್ತು. ನಾನು ರಾತ್ರಿ ಎದ್ದು ಕೂತ್ಕೊಂಡು ಆ ಮಗುನ ತೊಡೆಗೆ ಇಟ್ಕೊಂಡು ಕೂತಿದ್ದೆ. ಯಾಕೆ ಹೀಗಾಯಿತು, ಏನು ಮಾಡೋದು? ಸಮಸ್ಯೆಯಲ್ಲೂ ಬರೀ ದುಡ್ಡು ಸಂಪಾದನೆ ಮಾಡೋದು, ತಾನು ಮನೆ ಮಾಡ, ತನ್ನ ಹೆಂಡತಿ ಮಕ್ಕಳು ಸುಖ, ಸಾಕಷ್ಟು ಹಣನ ಬ್ಯಾಂಕ್ನಲ್ಲಿ ಇಟ್ಕೊಂಡು ಜೀವನ ಮಾಡೋದು ಆ ಮಕ್ಕಳೇ ಹೆಸರು. ಆ ಥರದ ಬೇಕಾದ ಸಾವಿರಾರು ಸಮಸ್ಯೆಗಳು ಇದ್ದಾವೆ, ನಾವೆಲ್ಲ ಕಡೆ ನೋಡಿದ್ದೀವಿ. ಆ ಮಗುವಿಗೆ ಯಾಕೆ ಹೀಗಾಯಿತು? ನಾನು ವಾಣಿಜ್ಯ ಆಸ್ಪತ್ರೆ ಮಕ್ಕಳ ಆಸ್ಪತ್ರೆ ಕರ್ಕೊಂಡೆ. ಅಲ್ಲ ಅವರು ಮೇಡಮ್ ನೀವು ಇಂದಿರಾ ಗಾಂಧಿ ಆಸ್ಪತ್ರೆಗೆ ಹೋಗಿ. ಸರಿ, ಇಂದಿರಾ ಗಾಂಧಿ ಆಸ್ಪತ್ರೆಗೆ ತಗೊಂಡೆ. ಅಲ್ಲಿ ಆ ಮಗುನ ಇಟ್ಕೊಂಡು 3 ದಿನ ಟೆಸ್ಟ್ ಮಾಡಿ ಒಂದು ದುರಂತವಾದ ಒಂದು ಲಿಸ್ಟ್ನ ನನಗೆ ಕೊಟ್ಟರು. ಏನು ಅಂದರೆ ಆ ಮಗುನ ಹಾಳು ಮಾಡಿದ್ದಾರೆ. ಆ ಮಗುಗೆ ಅದು ಶಾಕ್ ಆಗಿದೆ, ಅದು ಬ್ರೈನ್ ಎಫೆಕ್ಟ್ ಆಗಿದೆ. ಆ ಮಗು ಅವಾಗ ತಲೆ ಸುತ್ತಿ ಬಿಟ್ಬಿಡೋದು. ನಾನೇ ಇರ್ತಿಲ್ಲಲ್ಲ ಮಗು. ಶಾಲೆಯಲ್ಲಿ ತಗೊಂಡೋಗಿ ಬಿಟ್ಟು ಬರ್ತಾ ಇದೆ. ನಾನೇ ಹೋಗ್ತಾ ಇದ್ದೆ ಶಾಲೆ ಫಿಲಮಿನ ಆಸ್ಪತ್ರೆ. ಅಲ್ಲಿ ಬಿಟ್ಟು ಬಂದ್ಮೇಲೆ ಅಲ್ಲಿ ಬಿಟ್ಬಿಡೋದು ಮಗು. ಏನೋ ನೀರಿಗೆ ಹಾಕೋ ಸ್ವಲ್ಪ ನೀರು ಮಾಡೋದು. ಕಡೆಯಲ್ಲಿ ಫಿಲಮ್ ಇಂದಿರಾ ಗಾಂಧಿ ಹಾಸ್ಪಿಟಲ್ ತಗೊಂಡಾಗ ಅಡ್ಮಿಟ್ ಮಾಡಿ ಆ ಮಗುಗೆ ಒಂದು ವಾರ ಇಟ್ಕೊಂಡು ಟೆಸ್ಟ್ ಮಾಡಿ ಎಲ್ಲ ಚಿಕಿತ್ಸೆ ಕೊಟ್ಟು ಇನ್ನೇನು ಮೆಡಿಸನ್ ಕೊಡಬೇಕು. ಅಲ್ಲಿ ಒಬ್ಬ ಸೂಪರ್ವೈಸರ್ ಹೇಳಿ ಆಕೆ ಬಂದು ಯಾಕೆ ಇಲ್ಲಿ ಕರ್ಕೊಂಡ್ಬಂದು ಏನು ಕರ್ಕೊಂಡ್ಬಂದು ಇದೆಲ್ಲ ಮಾಡಬಾರ್ದು, ಗಂಟೆ ಮೆಡಿಸನ್ ಕೊಡೋ ಟೈಮಲ್ಲಿ ಮಗುನ ಎತ್ಕೊಂಡು ಹೋಗ್ಬೋದು. ಅವತ್ತೇ ನಮ್ಮ ಸಾಮಾನು ಏನಿತ್ತು ಎಲ್ಲ ಬಿಟ್ಬಿಟ್ಟು ಮನೆಗೆ ಹೋಗ್ಬೋದು. ಈ ಥರ ಇಂಥ ಮಕ್ಕಳಿಗೆ ಹೊಸ ಜೀವನ ಕೊಡಬೇಕು, ಆ ಮಕ್ಕಳನ್ನ ಓದಿಸ್ಬೇಕು, ಅವ್ರು ಎಲ್ಲದಂತೆ ನಮ್ಮಂತೆ ಬದುಕಬೇಕು ಅಂತ ಒಂದು ತತ್ವವನ್ನು ಇಟ್ಕೊಂಡು ಹೊರಟಿದ್ದಾರೆ ಈ ತಿರುಗಿ. ಆಮೇಲೆ ಅನ್ಭವಿಸ್ತಾರೆ, ಅಲ್ಲಿ ಇಲ್ಲಿ ಬಿದ್ದಿರ್ತಾರೆ. ಈಗ ನೀವೆಲ್ಲ ಕೇಳಿದ್ದೀರ, ಇವರು ಆಟಗಾರ ಎಲ್ಲ ಬಿದ್ದಿರ್ತಾರೆ, ಅವನ್ನೆಲ್ಲ ತಗೊಂಡು ಬರ್ತಾರೆ. ಅವರೇ ಕಿವು ರಕ್ತ ಎಲ್ಲ ಸುರಿತಾ ಇರ್ತಾರೆ. ಇವಾಗ ಅದನ್ನು ನೋಡಬೇಕು, ದಯವಿಟ್ಟು ಆಟೋದಲ್ಲಿ ಹೋಗಿ ನೋಡ್ಬೇಕು ನೀವು. ಅದೇ ಥರ ಏಡ್ಸ್ ಕಾಯಿಲೆ, ಅದೇ ಇದರಲ್ಲಿ ಇದು ಆಟೋದಾಟ ಇರೋ ಕಡೆ ಈ ಕಡೆ ಗೊತ್ತು. ಅಲ್ಲಿ ಏಡ್ಸ್ ಕಾಯಿಲೆ ಮಕ್ಕಳು ದೊಡ್ಡವರು ಎಲ್ಲ ಇದ್ದಾರೆ. ಅದನ್ನು ಮಲಯಾಳಿಯವರು ಅವ್ರ ಸಿಸ್ಟರ್ಸ್ಗಳು ನಡೆಸ್ತಾ ಇದ್ದಾರೆ. ಆ ದೃಶ್ಯ ಹೋಗಿ ನೋಡಬೇಕು. ಈ ನಮ್ಮದೇ ಜೀವನ ನಾವು ತಿಂತೀವಿ, ಸಂಪಾದನೆ ಮಾಡೋ ಕಷ್ಟಪಡ್ತೀವಿ, ಅದು ಸತ್ತೋಗ್ತೀವಿ. ಆದರೆ ಸತ್ತೋದು ಬದುಕಿದ್ದಾರೆ ಅಂತನ್ಬೇಕಾದ್ರೆ ಇಂಥ ಸೇವೆ ನಮ್ಮ ದೇಶಕ್ಕೆ ನಾವು ಬೇಕಾದಷ್ಟನ್ನು ಸತ್ತು ಬದುಕಿರೋಂಥ ಮಹಾನುಭಾವರಿದ್ದಾರೆ. ನಮ್ಮ ಫ್ರೆಂಡ್ನ ನಾವು ಕೇಳಿದೆ, ಯಾರಾದರೂ ಒಬ್ಬರು ಹೇಳಿದ್ರು, ಅವ್ರು ಹೇಳಿದ್ರು ಪುನೀತ್ ರಾಜ್ಕುಮಾರ್. ಖಂಡಿತ ಅವರು ಒಳ್ಳೆ ಸೇವೆ ಮಾಡಿದ್ದಾರೆ. ಅದರ ತತ್ವವನ್ನು ನಾವು ಅಳವಡಿಸ್ಕೋಬೇಕು. ಅದು ಮಾಡಲ್ಲ, ಊಟ ಇಡೋದು, ಪೂಜೆ ಮಾಡೋದು, ಊಟ ಹಾಕೋದು, ಜೈಲಿರೋದು, ಓಡೋದು ಅದಲ್ಲ. ಅದೇ ನಾವು ತಪ್ಪಲು ಬದುಕಿದ್ದಾರೆ. ಗಾಂಧೀಜಿ ಇವರಿದ್ದಾರೆ, ಯಾರು ಅಭ್ಯರ್ಥಿಗಳ ಇಡೀ ದೇಶಕ್ಕೆ ತಮ್ಮನ್ನ ಅರ್ಪಣೆ ಮಾಡ್ತಾರೆ. ಆ ರೀತಿ ನೀವೆಲ್ಲ ಸೇರಿ ನೀವನ್ನ ಅಭ್ಯಸಿಸಬೇಕು ಅಂತ ಹೇಳಿ ಕೇಳ್ತಾ 2 ಮಾತನ್ನ ಅವಕಾಶ